ಸೊ ಇದು ಡೆಡ್ ಎಂಡ್ ರೋಡ್ ನಮ್ದು ಇರೋದು ಮನೆ. ನನ್ನ ಅದೃಷ್ಟನೇ ಇಲ್ಲ ನನಗೆ, ಏನೋ ಗೊತ್ತಿಲ್ಲಪ್ಪ. ಅವ್ರ ಮೊಬೈಲ್ ತಗೋಬಿಟ್ರೆ ಲೆನ್ಸ್ ಓರ್ಸು ನನ್ನ ಹತ್ರ ತಾನೇ ಮಾತಾಡಕ್ ಬಂದಿದ್ದೀನಿ ನೀನು. ಇವರೇ ನೋಡಿ ನಮ್ಮ ಬ್ರದರು. ಪಾತ್ರೆ ಯಾರು ತೊಳಿತಾರೆ? ಮನೆ ಆಗಿದೆ ಸಂತೆ. ಕೋಳಿ ಫುಲ್ ಕರ್ರಗಿರತ್ತೆ. ಈ ಸಗಣಿ ವಾಸನೆ ಎಲ್ಲ ತುಂಬಾ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಏನು ಹೊಸ ಪ್ಲೇಸಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಏನಿಲ್ಲ, ಕಾರು ಎಂಜಿನ್ ಆನ್ ಮಾಡಿ ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ ಊರಿಗೆ ಹೊರಡೋದಕ್ಕೆ. ಬಂದೆ ಮನೆ ಹತ್ರ. ಬೆಳಗ್ಗೆ ಎದ್ದಿದ್ದು ಎಟ್ಟ ಸುತ್ತ ಲೇಟ್ ಆ್ಯಸ್ ಯೂಶುವಲ್. ಪರವಾಗಿಲ್ಲ, ಆಲ್ಮೋಸ್ಟ್ ಟೈಮ್ ಇವಾಗ 8:30 ಆಗಿದೆ. ಇನ್ನು ಮನೆಗೆ ಹೋಗೋದ್ರೊಳಗೆ ಅಲ್ಲಿ ಒಂದು 10-11 ಗಂಟೆ ಆಗೋಗುತ್ತೆ. ಸೊ ಈಗ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ನಮ್ಮ ತಂದೆಯವರಿಲ್ಲ, ಫುಲ್ಲು ಗಲೀಜಾಗ್ಬಿಟ್ಟಿದೆ ಪಾರ್ಕಿಂಗ್. ಮೋಸ್ಟ್ಲಿ ಒಂದು ವಾರದಿಂದ ಇಲ್ಲ ಅನ್ಕೊಂತೀನಿ ಅವರು. ಸೊ ಈಗ ಏನಿಲ್ಲ, ಎಂಜಿನ್ ಒಂದು ಸ್ವಲ್ಪ ಸ್ಟಾರ್ಟ್ ಆಗೋದ್ರೆ ಕಾರ್ ಅವಸ್ಥೆ ನೋಡಿ ಫುಲ್ ಗಲೀಜು. ಕ್ಲೀನೇ ಮಾಡ್ತಾ ಇಲ್ವಲ್ಲ ಬಂದು ನಾನು, ಅದರಿಂದ ಹಿಂಗೆ ಆಗ್ಬಿಟ್ಟಿದೆ. ಯಾವುದಕ್ಕೂ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಎಲ್ಲನೂ ಏನಾದರೂ ಒಂದು ಕೆಲಸ ಬಂದ್ಬಿಡ್ತದೆ, ಅವಾಗ ಇದು ಮರ್ತೋಗ್ಬಿಡ್ತದೆ. ಅದರಿಂದ ಹಿಂಗೆ ಆಗ್ತಾ ಇದೆ. ಎನಿವೇಸ್ ಗೊತ್ತಿಲ್ಲ. ಮಂಜು ಬೆಳಗ್ಗೆ ನಾನೇ ಎಬ್ಬರಿಸಿ ಫೋನ್ ಮಾಡಿ ಬಿಡ್ತಾ ಇದ್ದೀನಿ ಮನೆ ಅಂತ ಹೇಳಿದೆ. ನೋಡೋಣ. ಅಲ್ಲಿ ಸುಮಾರು ಎಲ್ಲರೂ ಅವ್ರ ಅಣ್ಣ ಆಲ್ರೆಡಿ ನೆನ್ನೆ ರಾತ್ರಿನೇ ಬಂದಿದ್ದಾರೆ. ಇವತ್ತು ಬೆಳಗ್ಗೆ ಅವ್ರ ಅಕ್ಕ ಬರ್ತಾರೆ. ಅವರೆಲ್ಲ ಫಂಕ್ಷನ್ ಹೊರಟೋಗ್ತಾರೆ. ಯಾಕಂದರೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಫಂಕ್ಷನ್. ಒಂದು ಫಂಕ್ಷನ್ ಇದೆ ನಾಮಕರಣ, ಅದಕ್ಕೋಸ್ಕರ ಹೋಗ್ತಾ ಇರೋದು ಎಲ್ಲರೂ ಇಲ್ಲಿ. ಆ ಫಂಕ್ಷನ್ ಮುಗಿಸ್ಕೊಂಡು ನಾನು ನಾಳೆ ಬರ್ತೀನಿ. ಮಿಕ್ಕಿದವರೆಲ್ಲ ಹೊರಟೋಗ್ತಾರೆ. ಇವತ್ತೇನು ಅಲ್ಲಿ ಇರೋದಕ್ಕೆ ಹೋಗೋದಿಲ್ಲ. ಈಗ ನಾವು ಹೊರಡೋಣ, ಆಂದಿದೆ ಮಾತಾಡ್ಕೊಂಡು ಹೋಗೋಣ. ಸೊ ಎಲ್ಲ ರೆಡಿ ಆಯಿತು. ಕಾರಲ್ಲಿ ಹೊತ್ತು ಕೂತ್ಕೊಂಡ. ಆ್ಯಸ್ ಯೂಶುವಲ್ ನಮ್ಮ ರೋಡಲ್ಲಿ ಯಾವಾಗಲೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದೇನು ಗೊತ್ತಾ? ಇಲ್ಲಿ ನೋಡಿ, ಹಿಂಗೆ ಗಾಡಿಗಳು ನಿಲ್ಲಿಸ್ಬಿಡ್ತಾರೆ. ಯಾವ ಕಡೆಯಿಂದನೂ ಹೋಗೋದಕ್ಕಾಗೋದಿಲ್ಲ ನಾವು, ಎಸ್ಪೆಷಲಿ ಬೈಕ್ಸು. ಈ ಕಡೆ ಕಾರು, ಈ ಕಡೆ ಎಲ್ಲ ಲೆಫ್ಟ್ ರೈಟು ಎರಡು ಕಡೆನೂ ಕಾರ್ ನಿಲ್ಲಿಸ್ಬಿಟ್ರೆ ಒಂದು ಬೈಕ್ ಹೋಗ್ಬೋದು ಅಷ್ಟೇ ಸೆಂಟ್ರಲ್ಲಿ. ಈಗೆಲ್ಲ ಹಿಂಗೆ ಬೈಕ್ ನಿಲ್ಸಿದ್ದಾರೆ. ಈಗ ಯಾರು ಹಾರನ್ ನೋಡಿದ್ರು ಏನು ಮಾಡಿದ್ರು ಬರೋಲ್ಲ ಆಚೆ. ಸೊ ಇದು ಡೆಡ್ ಎಂಡ್ ರೋಡ್ ನಮ್ದು ಇರೋದು ಮನೆ. ಸೊ ನಮ್ದೇ ಲಾಸ್ಟ್ ಮನೆ. ಯಾವಾಗಲೂ ಅಷ್ಟೇ ಈ ಕಾರ್ ತೆಗಿಬೇಕಂದ್ರೆ ನನಗೆ ಇದೊಂದು ತಲೆನೋವು. ಬಂದು ಯಾರು ನೋಡ್ಕೊಂಡು ಅವ್ರು ಬರಲ್ಲ, ಆಮೇಲೆ ನಮಗೆ ಫುಲ್ಲು ಏನಂತಾರೆ ಕೋಪ ಬರೋದಕ್ಕೆ ಸ್ಟಾರ್ಟ್ ಆಗೋಗ್ತೈತಿ. ಏನಿಷ್ಟು ಇದು ಮಾಡಿದ್ರು ಬರಲ್ಲ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಎಲ್ಲ ಮನೆಗಳು 3 ಫ್ಲೋರ್ 2 ಫ್ಲೋರ್ ಇರ್ತಾವ. ಅವ್ರೆಲ್ಲೋ 2ನೇ ಫ್ಲೋರ್ 3ನೇ ಫ್ಲೋರ್ ಎಲ್ಲ ಕೂತಿರ್ತಾರೆ. ಅವ್ರು ಕರೆಯೋದಕ್ಕೆ ನಾನು 2 ಫ್ಲೋರ್ 3 ಫ್ಲೋರ್ ಹತ್ಕೊಂಡು ಹೋಗ್ಬೇಕು. ಅದೊಂದು ದೊಡ್ಡ ತಲೆನೋವು. ಇದ್ರ ಮಧ್ಯದಲ್ಲಿ ಇದೊಂದು ತಲೆನೋವು ನೋಡ್ರಿ. ಇವಾಗ BBMP ಆಟೋ ಬಂತು. ಈಗ ಇವನು ಹೋಗೋ ಗಂಟ ನಾನು ಹೋಗೋಕ್ಕಾಗಲ್ಲ. ಹಿಂಗೆ 108 ಪ್ರಾಬ್ಲಮ್ಗಳು ಇವಾಗ ಹೋಗೋದಕ್ಕೆ. ಈಗ BBMP ಆಟೋ ಹೋಗೋ ಗಂಟ ಕಾಯ್ಕೊಂಡು ಕೂತ್ಕೋಬೇಕು. ಅವನಿಗೆ ನಾನೇ ದಾರಿ ಮಾಡ್ಕೊಟ್ಬಿಡೋದು ಒಳ್ಳೇದು, ಇಲ್ಲಾಂದರೆ ಕಷ್ಟ. ಓಕೆ, ಓಡೋಣ, ಜರ್ನಿ ಸ್ಟಾರ್ಟ್ ಮಾಡೋಣ. ಹಂಗೂ ಹಿಂಗೂ ಆ್ಯಕ್ಚುಲಿ ಏನು ಗೊತ್ತಾ, ಗೊರಗುಂಟೆಪಾಳ್ಯ ಜಾಯ್ನ್ ಆಗಬೇಕಾದ್ರೆ ಭಯಂಕರ ಟ್ರಾಫಿಕ್ ಇರುತ್ತೆ. ಅಲ್ಲಿ ಜಾಯ್ನ್ ಆಗೋವರೆಗೂ. ಜಾಯ್ನ್ ಆದಮೇಲೆ ಸ್ವಲ್ಪ ಟ್ರಾಫಿಕ್ ಈಸ್ ಆಗುತ್ತೆ. ಅದಾದ್ಮೇಲಿಂದ ಆರಾಮಾಗಿ ಹೋಗ್ಬಿಡ್ಬೋದು. ಬಟ್ ಇವತ್ತೆಲ್ಲ ಉಲ್ಟಾ. ಗೊರಗುಂಟೆಪಾಳ್ಯ ಜಾಯ್ನ್ ಆಗೋವರೆಗೂ ಫುಲ್ ಫ್ರೀ, ಫುಲ್ 2 ಸಿಗ್ನಲ್ಲು ನನಗೆ ಬರ್ತಿದ್ದಂಗೆ ಸಿಕ್ಬಿಡ್ತು. ಎಲ್ಲೂ ನಿಲ್ಲಿಸಲೇ ಇಲ್ಲ. ಆ 2ನೇ ಸಿಗ್ನಲ್ ಕ್ರಾಸ್ ಆಗಿ ಅಲ್ಲಿಂದ ನೆಲಮಂಗಲಕ್ಕೆ ಬರೋದ್ರೊಳಗಡೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಇವತ್ತು. ಏನು ರೀಸನ್ ಗೊತ್ತಿಲ್ಲ. ಸಂಡೇ ಯೂಶಲಿ ಖಾಲಿ ಇರಬೇಕು. ನೋಡಿದ್ರೆ ಇವತ್ತು ಫುಲ್ ಟ್ರಾಫಿಕ್ ಇತ್ತು. ಬಟ್ ಸಂಹಾವ್ ಬಂದ್ಬಿಟ್ಟು ಇವಾಗ ಹಾಸನ್ ರೋಡ್ಗೆ ಜಾಯ್ನ್ ಆಗಿದ್ದೀನಿ. ಈಗ ನೋಡಬೇಕು. ಆ್ಯಕ್ಚುಲಿ ಈ ಟಾಲ್ ಬರೋ ಗಂಟ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಒಂದ್ಸರಿ ಟಾಲ್ ಕ್ರಾಸ್ ಆದಮೇಲೆ ಸ್ವಲ್ಪ ಈಸಪ್ ಆಗುತ್ತೆ. ಈಗ ಟೈಮ್ ಆಲ್ಮೋಸ್ಟ್ 9:20 ಆಗೋಗಿದೆ. ಇನ್ನು ಒಂದು 11 o'clock ಹೋಗ್ತೀನಿ ಅನ್ಕೋತೀನಿ. ಅಷ್ಟೊತ್ತಿಗೆ ಫಂಕ್ಷನ್ ಆಗೇ ಹೋಗಿರತ್ತೆ ಮೋಸ್ಟ್ ಪ್ರಾಬಬ್ಲಿ. ನಾಮಕರಣ ಅಲ್ವಾ, ಬೇಗ ಆಗೋಗುತ್ತೆ. ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಪ್ಲಸ್ ಇದಿರುತ್ತೆ. ಊಟದ ಟೈಮಿಗೆ ಹೋಗ್ತೀನಿ, ಒಟ್ಟಿನಲ್ಲಿ ಹೋಗ್ತೀನಿ, ಅದಂತೂ ಗ್ಯಾರಂಟಿ. ಈಗ ನೆಕ್ಸ್ಟ್ ಟಾಲ್ ಬಂತು. ಟೋಲಲ್ಲೂ ಫುಲ್ ಟ್ರಾಫಿಕ್, ಹೋಗ್ತಾನೆ ಇಲ್ಲ. ಆ ಕಡೆಯಿಂದ ಈ ಕಡೆ ಬಂದೆ, ಇವಾಗ ಈ ಕಡೆ ಜಾಮ್ ಆಯ್ತು. ನನ್ನ ಅದೃಷ್ಟನೇ ಇಲ್ಲ ನನಗೆ, ಏನೋ ಗೊತ್ತಿಲ್ಲಪ್ಪ. ಯಾವಾಗ್ಲೂ ಈ ಟೋಲ್ಗೆ ಬಂದಾಗ ಯಾವುದೇ ಟೋಲ್ ಆಗಿರ್ಲಿ, ನಾನು ಹೋಗಿ ನಿಂತ್ಕೊಳ್ಳೋ ಲೈನ್ ಫುಲ್ ಜಾಮ್ ಆಗ್ಬಿಡ್ತೈತೆ. ಆಮೇಲೆ ಅವ್ರೇನ್ ಮಾಡ್ತಾರೆ, ಸೆಕ್ಯೂರಿಟಿ ಬಂದು ಸರ್ ಪಕ್ಕದ ಲೈನ್ಗೆ ಹೋಗಿ ಬನ್ನಿ ಅಂದ್ಬಿಟ್ಟು ಪಕ್ಕದ ಲೈನ್ ಕಳಿಸ್ತಾರೆ. ಪಕ್ಕದ ಲೈನ್ ಫುಲ್ ಫ್ರೀ ಆಗಿ ಹೋಗ್ತಾ ಇರ್ತೈತೆ. ಅಲ್ಲಿ ಹೋಗಿ ಜಾಯ್ನ್ ಆಗ್ತಿದ್ದಂಗೆ ತಿರ್ಗಿ ಅಲ್ಲಿ ಜಾಮ್ ಆಗ್ಬಿಡ್ತೈತೆ. ಇದೊಂದು ರೋದನೆ ನನಗೆ ಯಾವಾಗಲೂ. ಎನಿವೇಸ್ ಈಗ ಟೋಲ್ ಕ್ರಾಸ್ ಆಗ್ತಾ ಇದ್ದೀನಿ. ಹೋಪ್ಫುಲಿ ಕ್ರಾಸ್ ಆಯಿತು. ಇಲ್ಲಿಂದ ಟ್ರಾಫಿಕ್ ಇರಲ್ಲ ಅನ್ಕೊತೀನಿ, ಇನ್ನೇನಿದ್ರು ಮನೆಗೆ ಹೋಗೋದು. ಬಟ್ ಇವಾಗ ನಾನು ಬರೋದಕ್ಕಿಂತ ಮುಂಚೆ ಯೋಚನೆ ಮಾಡಿದೆ ತಿಂಡಿ ತಿನ್ಕೊಳ್ಳೋಣ ಅಂತ. ಆವಾಗ ಹೊಟ್ಟೆ ಹಸಿಲಿಲ್ಲ ನನಗೆ. ಬಟ್ ಒಂದು ಸ್ಟಾರ್ಟ್ ಮಾಡಿ ಜರ್ನಿ ಒಂದು 2-3 ಕಿಲೋಮೀಟರ್ ಬರ್ತಿದ್ದಂಗೆ ಯಾಕೋ ಗೊತ್ತಿಲ್ಲ ಹೆವಿ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ಇಲ್ಲೆಲ್ಲಾದರೂ ಸೆಂಟ್ರಲ್ಲಿ ನಿಲ್ಲಿಸಿ ತಿನ್ನೋಣ ಅಂದರೆ ಒಬ್ಬನೇ
ಬೇಜಾರು. ಅಲ್ಲಾದ್ರೆ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಹೋಟ್ಲಿಗೆ ಹೋಗ್ತಿದ್ದೆ, ಗುರುತು ಪರಿಚಯ ಇರೋರೇ ಇರೋರು, ಅವ್ರ ಹತ್ರ ಮಾತಾಡ್ಕೊಂಡು ತಿನ್ಕೋಗ್ಬಿಡ್ತಿದ್ದೆ. ಬಟ್ ಇವಾಗ ಇಲ್ಲಿ ಆನ್ ದಿ ವೇನಲ್ಲಿ ಒಬ್ಬನೇ ಹೋಗಿ ತಿನ್ಬೇಕಂದ್ರೆ ಬೇಜಾರು. ಅದಕ್ಕರ್ಧ ನಾನು ಸ್ಕಿಪ್ ಮಾಡ್ಕೊಬಿಡ್ತೀನಿ ಎಷ್ಟೋ ಸರಿ ತಿನ್ನೋದನ್ನ. ಯಾರು ಇರಲ್ಲ, ಒಬ್ಬನೇ ತಿನ್ಬೇಕಲ್ಲ ಅಂತ. ಒಬ್ಬನೇ ತಿನ್ನೋಕೆ ಬೇಜಾರು ನನಗೆ, ಯಾರಾದರೂ ಕಂಪ್ನಿ ಇರಲೇಬೇಕು. ಎನಿವೇಸ್, ಈಗ ಸದ್ಯಕ್ಕೆ ಇಲ್ಲಿಂದ ಹೊರಡ್ತೀನಿ. ಅಲ್ಲಿ ಮಂಜು ಮನೆ ಹತ್ರ ಹೋಗ್ತಿದ್ದಂಗೆ ನಿಮಗೆ ತೋರಿಸ್ತೀನಿ ಅಲ್ಲಿ ಹೇಗಿದೆ, ಎಷ್ಟು ಜನ ಬಂದವ್ರೆ, ಮನೆ ತುಂಬ ಜನ ಇದ್ದಾರಾ ಅಥವಾ ಇಲ್ವಾ, ಅಲ್ಲಿ ಹೋದಾಗಲೇ ಗೊತ್ತಾಗೋದು. ಸೊ ಮಂಜು ಅವ್ರ ಊರಿಗೆ ಎಂಟ್ರಿ ಕೊಟ್ಟಿದ್ದಾಯಿತು. ಬಟ್ ಪ್ರಾಬ್ಲಮ್ ಏನಂದರೆ ಇವತ್ತು ಸಂಡೇ ಆಯಿತಾ. ಯೂಶಲಿ ಸಂಡೇ ಈ ಕಡೆ ಹಾಸನಕ್ಕೆ ಹೋಗೋ ದಾರಿ ತುಂಬ ಖಾಲಿ ಇರತ್ತೆ. ಬಟ್ ಇವತ್ತು ಮಾತ್ರ ಟೆರಿಬಲ್ ಅನ್ಸ್ಬಿಡ್ತು ನನಗೆ. ಯಾಕಂದರೆ ಏನು ಬಂಪರ್ ಟು ಬಂಪರ್ ಟ್ರಾಫಿಕ್ಕು, ಎಲ್ಲೂ ಒಂದು ಸ್ಟ್ರೆಚ್ ಫ್ರೀಯಾಗಿ ಸಿಗಲೇ ಇಲ್ಲ ನಮಗೆ. ಬಸ್ಗಳು ನಿಲ್ಸ್ಕೊಬಿಡ್ತಾರೆ, ಓಡಾಡೋಕ್ಕಾಗಲ್ಲ, ಚಿಕ್ಕ ಜಾಗ ಬೇರೆ. ಹಾಗೆ ನೋಡೋಣ. ಸೊ ಇವತ್ತು ಮಂಜು ಅವ್ರ ಊರಲ್ಲಿ ಎಲ್ಲ ಸಂಡೇ ನಾನ್ ವೆಜ್ ತಿನ್ನೋರು ಭಯಂಕರ. ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಸ್ಮೆಲ್ ಬರ್ತಾ ಇರ್ತೈತೆ. ಇವತ್ತು ನಾವು ವೆಜಿಟೇರಿಯನ್ನು, ಸೊ ನಮಗೆ ಹೊಟ್ಟೆ ಉರಿಯತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇವತ್ತು ಹೋಗ್ತಿರೋದೇ ಸ್ವೀಟ್ ಊಟ. ಸೊ ವೆಜಿಟೇರಿಯನ್ನು ಅಡ್ಜಸ್ಟ್ ಆಗುತ್ತೆ ನಮಗೆ. ಒಳ್ಳೆ ದಿನನೇ ಇಟ್ಟವ್ರೆ, ನಾವು ತಿಂದಿರೋ ದಿನನೇ ಇಟ್ಟವ್ರೆ. ಈ ಸ್ಟ್ರೆಚ್ ಯಾವಾಗಲೂ ಸಿಗಾಕಂತ ಇದ್ದೆ, ಬಟ್ ಇವತ್ತು ಪಾಸ್ ಆಗೋಯ್ತು. ಬಟ್ ಎದುರುಗಡೆ ಬಸ್ ಬರ್ತಾ ಇದೆ, ನಿಲ್ಲಿಸಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ನನಗೆ. ಆಸ್ ಯೂಶುವಲ್ ಯಾರು ಇಲ್ಲ ಇಲ್ಲಿ ಆಚೆ ಕಡೆ, ಎಲ್ಲ ಒಳಗೆ ಸೇರ್ಕೊಂಡ್ಬಿಟ್ಟಿರಂಗವ್ರೆ. ನೋಡೋಣ, ಹೋಗಿ ಫಸ್ಟು ಪಾಪುನ್ ನೋಡ್ಬೇಕು. ನಾನು ಏನು ವೀಡಿಯೋ ಮಾಡಿದ್ರೆ ಏನೂ ಉಪಯೋಗ ಇಲ್ಲ, ಯಾಕಂದರೆ ಎಡಿಟ್ ಮಾಡೋದಕ್ಕೆ ಆಪ್ಷನ್ನೇ ಇಲ್ಲ. ಏನೇ ಆದರೂ ನಾನು ಮನೆಗೆ ಹೋಗ್ಬಿಟ್ಟು ಎಡಿಟ್ ಮಾಡಬೇಕಾಗತ್ತೆ. ನೋಡೋಣ. ಹಲೋ ಹಲೋ, ಐ ಆಮ್ ಗುಡ್. ಏನು ಎಲ್ಲ ಬಾಗಿಲು ಹಾಕೋಗ್ಬಿಟ್ಟು ಒಳಗೆ ಸೇರ್ಕೊಬಿಟ್ಟಿದ್ದೀರಾ, ಯಾರು ಆಚೆ ಕಾಣಿಸ್ತಾನೆ ಇಲ್ಲ. ಹಾಂ ಅಯ್ಯಪ್ಪ 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 ಅಯ್ಯಪ್ಪ, ಮನೆ ಮರಿದು ಹೊಟ್ಟೋಯ್ತು ನಮ್ಮ ಬೇಬಿದು. ಇವ್ರದೊಂದು ಸಮಸ್ಯೆ ಅಪ್ಪ ನಮಗೆ. ಅವ್ರ ಮೊಬೈಲ್ ತಗೋಬಿಟ್ರೆ ಲೆನ್ಸ್ ಒರ್ಸು ಅಂತ ನಾವು ಅದು ನೆನ್ಪಿಟ್ಕೊಂಡು ಒರೆಸ್ತೀವಿ. ಯಾಕೆಂದ್ರೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋಳೆ ನಾನು. ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗೀತು. ರೂಮ್ನ ಈ ಥರ ಸ್ಕ್ರೀನ್ ಹಾಕಿ ಸ್ವಲ್ಪ ಡಾರ್ಕ್ ಮಾಡ್ತೀನಿ. ಮಲ್ಕೊಂಡಿದ್ದಾನೆ ಪಾಪು. ಇವಾಗ ನಾನು ಮನು ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ಅಂದರೆ, ಏನಪ್ಪ ನೀನು ಇವಾಗ ನಿನ್ನ ಪ್ರೋಗ್ರಾಮು? ನನ್ನ ಹತ್ರ ತಾನೇ ಮಾತಾಡಕ್ಕೆ ಬಂದಿದ್ದು ನೀನು. ಹೌದು, ಇವಾಗ ಹಂಗ ಓಡ್ತಾ ಇದೀಯಾ? ನೀನು ಬಿಸಿ ಇದ್ದೆ, ಅದಕ್ಕೆ ನಾವು ಮಾತಾಡಬೇಕು. ಹಂಗೆ ಇವರೇ ನೋಡಿ ನಮ್ಮ ಬ್ರದರು. ವಯಸ್ಸ ಮೊದಲೇ ನನಗೆ ನೋಡಿ, ನನಗೊಂದು 55 ವರ್ಷ ಆಗಿದೆ, ಇವ್ರಿಗೊಂದು 80 ವರ್ಷ ಆಗಿದೆ. ಅವ್ರೊಂದು 90 ವರ್ಷದ ಮುತ್ಕ ಅವರು. ಅಲ್ಲ, ಅವರೇ ಮಾಡ್ಬಿಟ್ಟವ್ರು, 90-100 ಸೆಂಚುರಿ ಓಡಿಸ್ಬಿಟ್ಟು. ನಮ್ಮ ಮಮ್ಮಿಗೆ 150 ವರ್ಷ ಗೊತ್ತಾಗಲ್ಲ ಅಲ್ವಾ? ಸೊ ಬಿಳಿ ಕೂದಲು ಬಂದಿರೋರೆಲ್ಲ ಮುದುಕರು ಅಂತ. ಅವ್ರಿಗೆ ಬಂದ್ರೆ ಪೇಂಟ್ ಹೊಡ್ಕೊಂಡು ಮುಚ್ಕೊಂಡ್ಬಿಡ್ತಾರೆ. ಅದೇನೆ ಪೇಂಟ್ ಹೊಡ್ಕೊಂಡು ಮುಚ್ಕೊಂಡು 13 ವರ್ಷದ ಹುಡುಗಿರ. ಅದೇನೆ ನೀವೇ ಸದ್ಯ ನನ್ನ ಅದೃಷ್ಟ, ನನಗೊಂದು 55 ವರ್ಷ ಅಂದವ್ರೆ. ಏನ್ಮನು ಸೊ ಬ್ಯುಸಿಯಾಗಿ ಹೋಗ್ಬಿಟ್ರು ಇವತ್ತು. ನಮ್ಮ ಅಪ್ಪ ಅಂತೂ ಫುಲ್ಲು ಬ್ಯುಸಿ, ಕೆಲಸ ಮಾಡಿಸ್ತಾ ಅವ್ರೆ. ನಮಸ್ಕಾರ. ಫುಲ್ಲು ಗಾಳಿ ಹೊರಗಡೆ ಹೋದ್ರೆ ನಮ್ಮಮ್ಮ ಹಿಟ್ಟಿಂದು ಮುದ್ದೆ ತಿರುಗ್ತಾರಲ್ಲ, ಕೋಲ್ ಅದು ತಗೊಂತಾರೆ. ನೀನು ಕಾಫಿ ಕುಡಿಬೇಕಾದ್ರೆ ನನಗೂ ಸ್ವಲ್ಪ ಕಾಫಿ ಆಯ್ತಾ? ಹಾಂ ಹಂಗಂತ ಹೇಳಿ ಒಳಗಡೆ ಹೇಳ್ತಾರೆ ನಮ್ಮ ಯಜಮಾನ್ರು. ಆರ್ಡ್ರ್ ಪ್ಲೇಸ್ ಮಾಡ್ಬಿಡು, 1 ಕಪ್ ಕಾಫಿ. ನಾನು ಅಲ್ಲಿ ಇರ್ತೀನಿ ರೂಮಲ್ಲಿ. 2 ಕಾಫಿ ಉಂಗ 2 ಕಾಫಿ. ಈಗೇನು ಇವಾಗ ಏನಪ್ಪ ಕಾಫಿ ಇವಾಗ ನಿನಗೆ ನಾನು ಮಾಡ್ಬೇಕಾ, ಉಂಗುನ್ ಕೈಲಿ ಮಾಡಿಸ್ಕತ್ತೀಯ? ಯಾರು ಮಾಡಿದ್ರು ಓಕೆ, ಒಂದೇ ಥರ ಇರ್ತೀವಿ. ನೋಡಿದ್ರ ಬುಜ್ಜಿಯವರೇ, ನೀವು ಅಷ್ಟು ಕನ್ಸರ್ನಿಂದ ಹೇಳ್ತೀರಾ ಕಾಫಿ ಮಿಸ್ ಮಾಡ್ಕೊಂತ ಇದ್ದೀರಾ ನಿಮ್ಮ ವೈಫ್ ಮಾಡೋದು ಅಂತ. ನಮ್ಮ ಯಜಮಾನ್ರು ನನ್ನ ಕಾಫಿನೇ ಮಿಸ್ ಮಾಡ್ಕೊಂತಿಲ್ಲ ಅಂದ್ರೆ ಇನ್ನು ನನ್ನ ಮಿಸ್ ಮಾಡ್ಕೊಂತಾರ? ಕಾಫಿನೇ ಬಿಟ್ಬಿಟ್ಟಿದ್ದೀನಿ ಇವಾಗ, ಹಾಲೇ ತಗೋತಿಲ್ಲ. ಹೌದಾ? ಅಷ್ಟು ಚೆನ್ನಾಗಿ ಕಾಫಿ ಮಾಡ್ತಿದ್ನ ನಾನು. ಮಾಡ್ತಿರ್ಲಿಲ್ಲ, ಆಸೆನೇ ಹೊರಟೋಯ್ತು. ಯಾಕೆ ಆಸೆ ಯಾಕೋಯ್ತು?
ಪಾತ್ರೆ ಯಾರು ತೊಳಿತಾರೆ? ಆ ಪುಡಿ ಅಂದರೆ ನನ್ನನ್ನೇನು ಅಲ್ಲಿ ಕೆಲಸದೊಳು ಮಾಡ್ಕೊಂಡಿದ್ದ ನೀನು ಪಾತ್ರೆ ತೊಳಿಯೋಕ್ಕೆ. ಇಷ್ಟು ದಿವಸ ನಾನು ಒಬ್ಬನಿಗಿದ್ದೆ, ಆಮೇಲೆ ಇಬ್ಬರಿಗೆ. ಹಿಂಗೆ ಅದರಲ್ಲಿರೋ ಖುಷಿ ಇನ್ಯಾವುದ್ರಲ್ಲಿದೆ ಹೇಳಿ ಹೆಣ್ಮಕ್ಳಿಗೆ? ನಾವು ಅಂಥದ್ದನ್ನೇ ಎಂಜಾಯ್ ಮಾಡಿ ಮಾಡಿಸ್ಕೊಳ್ಳೋದ್ರಲ್ಲಿ ಮಜಾ ಇರಲ್ಲ, ಮಾಡೋದ್ರಲ್ಲಿ ಮಜಾ ಇರುತ್ತೆ. ಇದು ಡೈಲಾಗ್ ಅಂದರೆ ಅದೆಲ್ಲ ಫುಲ್ಲು ಇವಾಗ ಮನೆಯಾಗಿದೆ ಸಂತೆ. ಇವಾಗ ಏನೇ ಶಾಪಿಂಗ್ ಮಾಡಿದ್ರು ನಮಗಷ್ಟೇ ಶಾಪಿಂಗ್ ಮಾಡೋಂಗಿಲ್ಲ. ಫಸ್ಟು ಪಾಪುಗೆ ಶಾಪಿಂಗ್ ಮಾಡಿಬಿಟ್ಟು ಆಮೇಲೆ ನಮ್ಗೆ ಏನೇ ಥಿಂಗ್ಸ್ ಇದ್ರೂ ಎತ್ಕೊಳ್ಳೋದು. ಇದನ್ನ ಥರ ಕೇಳಿದೆ, ನಮ್ಮ ಆಫೀಸಿಂದ ಬಂದಿರೋದು ಇದು ಗಿಫ್ಟು ಅವ್ಯೋ ಅಂತ ಒಂದು ಪೆಟ್ ನೇಮ್ ಹಾಕ್ಸಿದ್ದೆ. ಯಾಕೆಂದರೆ ಇನ್ನೂ ಹೆಸರಿಟ್ಟಿಲ್ವಲ್ಲ ಅವನಿಗೆ, ಹಾಗಾಗಿ ನಾನು ಕಿವಿಗೆ ಈ ಕಾಟನ್ ಇಟ್ಕೊಬಿಟ್ರೆ ಯಾವ ಪಿಚ್ಚಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋದೇ ನನಗೆ ಅರ್ಥ ಆಗಲ್ಲ. ಸೊ ಕಾಟನ್ ತೆಗೆದ್ಬಿಟ್ಟು ಮಾತಾಡಿದ್ರೆ ಗೊತ್ತಾಗತ್ತೆ. ಸೊ ಪಾಪುದು ಶಾಪಿಂಗು, ಡ್ರೆಸ್ಸು, ನಮ್ಮ ಬೃಂದಕ್ಕ ಅಂತೂ ಕಾಯ್ತಾ ಇದ್ದು ಬಟ್ಟೆ ನೋಡೋದಕ್ಕೆ. ತೋರಿಸ್ಬಿಡ್ತೀನಿ. ನೆನ್ನೆಯಿಂದ ಮರ್ತು ಬಂದ್ಬಿಟ್ಟವರು 7 ಮನುಗೆ ಮರಿದಂಗೆ ತರೋದಕ್ಕೆ ಅಂತ. ಅದು ಇದು ಎಲ್ಲ ಇದೇ ನೋಡಿ ಸ್ಲೀಪರ್. ನಮ್ಮ ಡ್ಯಾಡಿ ನೋಡಬೇಕು ಅಂತ ಕಾಯ್ತಾ ಇದ್ರು. ಇದು ಆಫೀಸಿಂದ ಬಂದಿರೋದು ಅವನಿಗೆ ಗಿಫ್ಟ್ ಪಾಪುಗೆ. ಹಿಂದೆ ಋಷಿ ಮುನಿಗಳು ಹಿಡ್ಕೊಂಡು ಹೋಯ್ತಾ ಇದ್ರು ಗೊತ್ತಾ? ಹಿಂಗೆ ತಡಿಯಣೆಯ ಏನಂತಾರೆ ಅದಕ್ಕೆ? ಕಮಂಡಲ. ಕಮಂಡಳ ಅಲ್ಲ ಕಮಂಡಲ. ಕಮಂಡಲ ಹಂಗೆ ಹಿಡ್ಕೊಂಡು ಹೋಗಿ ಅಂತ. ಇದು ಫ್ರೆಶಿಂಗು. ನಾನು ಕೇಳ್ತಾರೆ, ನಾನೇನು ಹೆಸರು ಕೊಡ್ತೀನಿ ಅದನ್ನು ಹಾಕ್ಬಿಟ್ಟು ಕಳಿಸ್ತಾರೆ. ಇದು ಇರಲಿ. ನಾನು ಬಂದಿದ್ದು ಪಾಪು ಬಟ್ಟೆನ ನೆನ್ನೆಯಿಂದ ಕಾಯ್ತಾ ಇದ್ರು ನಮ್ಮ ಅಕ್ಕ. ಹೆಂಗೈತಕ್ಯ ಫ್ಯಾಬ್ರಿಕ್ಕು? ಅದೇ ಸಾಫ್ಟ್ ಆಯ್ತಾ? ನೋಡು ಈ ಥರ ಕೇಳ್ತಾ ಇದ್ದಿದ್ದು ನಾನು. ಅಲ್ಲಿ ತಗೊಂಡಿದ್ದ 20 ಪೀಸೂ ವೇಸ್ಟ್. ಅದೇ ಯಾವ್ದಾದ್ರು ಆರ್ಫನೇಜಿಗೆ ಕೊಟ್ಬಿಡೋಣ ಅಷ್ಟೇ. ಯೂಸೇ ಮಾಡಿಲ್ಲ ಅವನು. ಹಾಸ್ಪಿಟ್ಲ್ ಯಾವುದು? ಇಲ್ಲ ಇಲ್ಲಾರು ಈಸ್ಕೊಳ್ಳಲ್ಲ. ಅಲ್ಲಿ ಬೆಂಗಳೂರಲ್ಲಿ ಮನೆ ಮುಂದಕ್ಕೆ ಬರ್ತಾರಲ್ಲ ಆಟೋದಲ್ಲಿ. ಯಾರು ಇಸ್ಕೊತಾರೆ? ಸಣ್ಣ ಸಣ್ಣ ಮಕ್ಕಳು ಬಂದಿರ್ತಾರಲ್ಲ ಇಕ್ತಾರ. ಇದು ಬನಿಯನ್ ಕ್ಲಾತು. ಈಗ ಗಾಳಿಗೆ ಇವು ಚಂದ ಮಂದಾಗವೆ, ಸಾಫ್ಟ್ ಅಂತಾರೆ, ಮಂದಾಗಿರ್ತವೆ. ಕಲರ್ ಚೆನ್ನಾಗಲ್ವಾ? ಎಲ್ಲ ಒಂದೇ ಥರ, ಬೇರೆ ಕಲರ್ ಅಷ್ಟೇ. ಈಗ ನಮ್ಮದು ಸ್ಲೀಪಿಂಗ್ ಟೈಮ್. ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ರಿಲ್ಯಾಕ್ಸ್ ಮಾಡೋಣ. ಇವಳು ನೋಡಿ ಇಲ್ಲಿ ಈ ಹಣ್ಣು ಹಿಡ್ಕೊಂಡು ಕೌರಿ ಸ್ಪೂನಲ್ಲಿ ಎಲ್ಲನೂ ಯಾರಿಗೂ ಕೊಡ್ದಂಗೆ. ಆಫೀಸಿಂದ ಆಯಿತು. ಈ ಕಾನ್ವರ್ಸೇಷನ್ ಎಂಡ್ ಆಗಲ್ಲ, ಹೋಗ್ತಾನೆ ಇರುತ್ತೆ ಆನ್ ಗೋಯಿಂಗ್ ಥರ. ಇವಾಗ ನಾವು ಮಲ್ಕೋಬೇಕು. ಬಾಯ್ ಬಾಯ್ ಮೇಡಮ್ ಪಪ್ಪಂಗೆ. ಬಾಯ್ ಬಾಯ್ ಬಾಯ್. ಹುಷಾರಾಗಿ ಹೋಗಿ ಬನ್ನಿ, ಚೆನ್ನಾಗಿ ಊಟ ಮಾಡ್ಕೊಂಡು ಬನ್ನಿ. ಎಲೆ ಮೇಲೆ ಸ್ವೀಟ್ ಹಾಕೊಂಡು ನಮಗೂ ಎತ್ಕೊಂಡು ಬನ್ನಿ. ಓಕೆ. ಸೊ ಎಲ್ಲ ಆಯ್ತು. ಈಗ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನಮಗೋಸ್ಕರ ಆಚೆ ಕಾಯ್ತಾವ್ರೆ ನೋಡಿ. ಹಿಂಗೆ ನಾವು ಭಯಂಕರ ಗಾಡಿ. ಸೊ ನಮ್ಮದು ಕೆಲಸ ಎಲ್ಲ ಮುಗೀತು. ಇವಾಗ ಇಲ್ಲಿಂದ ಹೋಗೋದು ಇನ್ನೊಂದು 4-5 ಕಿಲೋಮೀಟ್ರ್ ಅಷ್ಟೇ. ಗಾಡಿ ಏನು ಕೇಳಿಸಲ್ಲ ಅನ್ಕೊತೀನಿ. ಎಲ್ಲರಿಗಿಂತ ಲಾಸ್ಟಾಗಿ ನಾವು ಹೋಗ್ತಾ ಇದ್ದೀವಿ. ಎಲ್ಲರಿಗಿಂತ ಫಸ್ಟಲ್ಲಿ ನಾವೇ ಬರ್ತೀವಿ ಆಚೆ. ಓಕೆ, ಈಗ ನಾವು ಬಂದಿದ್ದೀವಿ. ಇದು ಆ್ಯಕ್ಚುಲಿ ಬಂದು ಮಂಜು ಅವರ ಕಝಿನ್ ಮನೆ. ಇದು ಮಂಜು ಅವ್ರ ಕಝಿನ್ ಮನೆ. ಅವರು ಆ್ಯಕ್ಚುಲಿ ಬೆಂಗಳೂರಿನಲ್ಲೇ ಇರೋದು. ಬಟ್ ಇದು ಊರಿನಲ್ಲಿ ಒಂದು ಮನೆ ಬೇಕು ಅಂದ್ಬಿಟ್ಟು ಇಲ್ಲಿ ಕಟ್ಟಿಸ್ಕೊಂಡಿರೋದು. ಫಂಕ್ಷನ್ ಇಲ್ಲೇ ಆಗ್ತಿರೋದು. ಇದೆಲ್ಲ ಅವ್ರದ್ದೇ ತೋಟ. ಇದು ಹೌಸು. ಇದು ಏನಿದು ಹಸುಗಳಿಗೆ ಅಂತ ಮಾಡಿಸಿರೋದು. ಇವೆಲ್ಲ ಗ್ರಿಲ್ಗೆಲ್ಲ ಹಾಕಿ ದೊಡ್ಡದಾಗಿ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ಎಲ್ಲ ಅಡಿಕೆ ತೋಟ ಹಂಗೆ. ಈ ಕಡೆ ಆಮೇಲೆ ಈ ಕಡೆ ಬಂದರೆ ತೆಂಗಿನ ತೋಟ ಬರುತ್ತೆ ಅಲ್ಲಿ. ಆಲ್ಮೋಸ್ಟ್ ಆಲ್ ಇದೆಲ್ಲ ಪ್ಲೇಸ್ ಅವ್ರದ್ದೇ ಜಮೀನಲ್ಲಿ ಎಲ್ಲ ಇದು ಮಾಡ್ಕೊಂಡಿರೋದು. ಬ್ಯಾಂಗ್ಳೂರಲ್ಲಿ ವರ್ಕಿಂಗ್ ಅವರು. ಬಟ್ ಏನಂದರೆ ಇಲ್ಲಿ ಬಂದು ರಿಲ್ಯಾಕ್ಸೇಷನ್ಗೆ ಅಂತ ಬರ್ತಾರಲ್ಲ, ಇವರು ಹುಟ್ಟಿ ಬೆಳೆದಿದ್ದಂತಹ ಊರಿದು. ಮಂಜು ಕಝಿನ್ ಅಂದರೆ ಮಂಜು ಅವರ ಮಮ್ಮಿ ಅವರ ಅಣ್ಣನ ಮಗಳು ಜಾಗ. ಸೊ ಇವತ್ತು ನಾವು ಬಂದಿರೋಂಥ ಫಂಕ್ಷನ್ ಬಂದು ಬೇಬಿದು. ಅವ್ರ ಬೇಬಿ ನಾಮಕರಣ ಇದೆ ಇವತ್ತು. ಆಲ್ಮೋಸ್ಟ್ 5 months. ಇದು 5th ಮಂತ್ಗೆ ನಾಮಕರಣ ಆಗ್ತಾ ಇದೆ. ಮತ್ತು ಇನ್ನೇನು ಇಲ್ಲಿ ಆ ಕಡೆ ಈ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ಯಾಕಂದರೆ ನಾನೇ ಈ ಜಾಗಕ್ಕೆ ನಾನು ಬಂದಿರೋದೇ ಫಸ್ಟ್ ಟೈಮು. ಮತ್ತು ಇನ್ನೊಂದೇನು ಪ್ರಾಬ್ಲಮ್ ಗೊತ್ತಾ? ಹೆವಿ ಗಾಳಿ. ನಾನು ಏನು ಮಾತಾಡಿದ್ರು ನಿಮ್ಗೆ ಕೇಳಿಸಲ್ಲ ಇಲ್ಲಿ. ಆ್ಯಕ್ಚುಲಿ ನಾನು ಇಲ್ಲಿ ನೋಡಿದಾಗ ಆಚೆ ಕಡೆ ಬಂದು ಹಂಗೆ ಸುಮ್ಮನೆ ನೋಡೋಣ ಅಂತ. ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕೆ ಗೊತ್ತಾ? ಇಲ್ಲಿ ಹಸುಗಳ ಮತ್ತು ಇಲ್ಲೆಲ್ಲ ಇದು ಇದೆಯಾ, ಇವೆಲ್ಲ ಓಕೆ. ಬಟ್ ಈ ನೋಡಿ ಇದೆಯಲ್ಲ, ಇದು ಎಲ್ಲೋ ಒಂದ್ಸರಿ ನಾನು ಆರ್ಟಿಕಲ್ ಓದಿದ್ದೆ. ಈ ಕೋಳಿ ಅಂದರೆ ಕೋಳಿ ಫುಲ್ ಕರ್ರಗಿರತ್ತೆ, ಕಾಲು ಗೀಲು ಎಲ್ಲ ಕಪ್ಪಗಿರತ್ತೆ. ಇದ್ರ ಏನೋ ಮೆಡಿಸಿನಲ್ ವ್ಯಾಲ್ಯೂನೋ ಏನೋ ಇದೆ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಇದ್ರ ಬಗ್ಗೆ, ಈ ಕೋಳಿ ಬಗ್ಗೆ.
ಸೊ ಆ ಕೋಳಿನೂ ಸಾಕವ್ರೆ ಇಲ್ಲಿ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ನಾವು ಮುಳುಗಾಕ ನೋಡಿದ್ದೇನು ಅಂದರೆ ಅಲ್ಲಿ ಮಂಕಿ ಅದು ಬಾಡಗೆ ಅದು ಬಂದು ಕುಂತೈತೆ ಅಷ್ಟೇ ಅಲ್ಲಿ ಹಂಗೆ. ಅದ್ರ ಜೊತೆಗೆ ಇಲ್ಲಿ ಇದೊಂದು ಒಳ್ಳೆ ಬ್ರೀಡ್ ನಾಯಿ ಇದೆ. ಇದು ಹೆಸರು ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಸ್ವಲ್ಪ ಫೆರೋಷಿಯಸ್ ಅನಿಸ್ತಾ ಇದೆ ನೋಡೋದಕ್ಕೆ. ಒಳ್ಳೆ ಸ್ಪಾಂಜ್ ಇದ್ದಂಗಿದೆ, ಬಟ್ ಫೆರೋಷಿಯಸ್ ಅನಿಸ್ತಾ ಇದೆ. ಇದು ಟರ್ಕಿ ಕೋಳಿಗಳಿಗೇನು ಬೇಜಾನಿದೆ, ಇಲ್ಲೊಂದಿದೆ ಅಲ್ಲೊಂದಿದೆ ಎಲ್ಲ ಇದೆ. ಆಮೇಲೆ ಚೆನ್ನಾಗಿ ಮಾಡಿದ್ದಾರೆ, ನೋಡ್ತಾ ಇದ್ರೆ ಫುಲ್ ಖುಷಿ ಆಗ್ತಾ ಇದೆ. ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ ನಮ್ಮ ಹುಡುಗನಿಗೋಸ್ಕರ. ಇವಾಗ ಬಟ್ಟೆ ಬಿಚ್ಬಿಟ್ಟು ಎಗಿರ್ತಾನಂತೆ. ಹೋಗೋ ಎಗರು, ನಿನಗೆ ಮಾಡಿರೋದು ನಿನ್ನ ಸೈಜ್ಗೆ, ನಿನ್ನ ಸೈಜ್ ಅದು ಪರವಾಗಿಲ್ಲ. ಬೆಂಗಳೂರಿನಲ್ಲಿ ಇದ್ಕೊಂಡೆ ಅವ್ರು ಇಷ್ಟೊಂದೆಲ್ಲ ಮಾಡಿದಾರಲ್ಲ, ಖುಷಿ ಆಯಿತು ನೋಡಿ. ಆಲ್ಮೋಸ್ಟ್ ಆಲ್ ಎಲ್ಲ ಥರ ಇದೆ. ಅದು ಒಂದೇನಂದ್ರೆ ಆ ಮಂಕಿ ಬಂದು ಫ್ರೆಂಡ್ಶಿಪ್ ಮಾಡ್ಕೊಬಿಟ್ಟೈತೆ ಅಲ್ಲೊಂದು ಇದನ್ನು ನೋಡಿ. ಅದೇ ಹೇಳೋದು, ಅವ್ರುಗಳು ಫ್ರೆಂಡ್ಶಿಪ್ ಮಾಡ್ಕೊತಾರೆ. ಇಲ್ಲಿ ನಾವು ಜನಗಳು ಕಿತ್ತಾಡ್ತೀವಿ. ಹಂಗೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇರೋದು. ನೀವೇಸ್ ಇಲ್ಲಿಂದ ಹೊರಡೋಣ. ಓಕೆ, ಗೇಟ್ ಹಾಕಿದ್ದಾಯ್ತು, ಹೊರಡ್ತಾ ಇದ್ದೀನಿ. ನೋಡ್ಬೋದು ಇವೆಲ್ಲ ಅಡಿಕೆ ತೋಟ ತುಂಬ ಚೆನ್ನಾಗಿದೆ. ಏನಪ್ಪ ಬೆಂಗಳೂರಿಗೆ ಬಂದ್ಬಿಟ್ಟು ಮೀನ್ ಏರ್ ತಗೊಳ್ಳೋದಕ್ಕೂ ಇಲ್ಲಿ ಬಂದು ಏರ್ ತಗೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರೋದು. ಈ ಸಗಣಿ ವಾಸನೆ ಎಲ್ಲ ತುಂಬ ಚೆನ್ನಾಗಿದೆ. ಸತ್ಯನಾರಾಯಣ ಪೂಜೆ ಆಯಿತು, ನಾಮಕರಣ ಸ್ಟಾರ್ಟ್ ಆಗಿದೆ. ಬಟ್ ಒಳಗಡೆ ತುಂಬ ಕ್ರೌಡು ಆ್ಯಂಡ್ ಮೋರೋವರ್ ಬರೀ ಲೇಡೀಸ್ಗಳೇ ಇರೋದ್ರಿಂದ ನಾವು ಮಧ್ಯದಲ್ಲಿ ಹೋಗೋದಕ್ಕೆ ಆಗಲಿಲ್ಲ. ಬಟ್ ಸಂಹೌ ಮೇಲ್ಗಡೆಯಿಂದ ಒಂದು ಶಾರ್ಟ್ ತಗೊಂಡೆ. ಬೇಬಿ ತುಂಬ ಕ್ಯೂಟ್ ಆಗಿತ್ತು. ಹತ್ರದಿಂದ ನೋಡಿಲ್ಲ, ದೂರದಿಂದನೇ ನೋಡಿದ್ದು, ಅಂದರೆ ಕ್ಯಾಮ್ರಾ ಒಳಗೆ. ಸೊ ಈಗ ನೆಕ್ಸ್ಟ್ ಊಟ ಮಾಡಿಕೊಂಡು ಸೀದಾ ಇಲ್ಲಿಂದ ಹೊರಡೋದಷ್ಟೇ ಮನೆಗೆ. ನನಗೆ ಯಾಕೋ ಒಂದು ಹಾಫ್ ಸೈಡು ಭಯಂಕರ ಹೆಡ್ಏಕ್ ಸ್ಟಾರ್ಟ್ ಆಗೋಗಿದೆ. ಬೆಳಗ್ಗೆಯಿಂದ 2 ಪೇನ್ ಕಿಲ್ಲರ್ ಹಾಕಿದ್ದೀನಿ, ಏನೂ ಎಫೆಕ್ಟ್ ಕೊಡ್ತಾ ಇಲ್ಲ. ಮಕ್ಕಳೆಲ್ಲ ಇದಾಡ್ತಾವ್ರೆ ಚೂರ್ಸ್ಕೊಂಡು. ಸೊ ಆಚೆ ಕಡೆ ತುಂಬ ಬಿಸಿಲು, ಸೆಕೆ ಆಗ್ತಾ ಇದೆ. ಬೆಂಗಳೂರಲ್ಲಿ ಫುಲ್ ತಣ್ಣಗೆ ಗಾಳಿ ಹೊಡಿತಾ ಇದೆ, ಇಲ್ಲಿ ಸೆಕೆ. ಅದಕ್ಕೆ ಏನು ಮಾಡಿದೆ, ಒಂದು 5 ನಿಮಿಷ ಬಂದ್ಬಿಟ್ಟು ಇಲ್ಲಿ ಗಾಡಿನಲ್ಲಿ AC ಹಾಕೊಂಡು ಕೂತ್ಕೊಳ್ಳೋಣ ಅಂತ ಬಂದೆ. ಬಟ್ AC ಹಾಕಿದ್ರು ಇದು ಕೂಲಪ್ ಆಗಕ್ಕೋದ್ರೆ ಒಂದು ಅಟ್ಲೀಸ್ಟ್ ಒಂದು 3-4 ನಿಮಿಷ ಬೇಕಲ್ವಾ. ಬಟ್ ಸಂಹೌ ಬೆಟರ್ ದೆನ್ ಆಚೆ ಕಡೆ ಅನಿಸ್ತೈತೆ. ಯಾಕಂದ್ರೆ ಆಚೆ ಕಡೆ ಆ ಜನಗಳು, ಆಮೇಲೆ ಏನಂತಾರ ಹ್ಯೂಮಿಡಿಟಿ, ಆ ಜನಗಳು ಇರೋದ್ರಿಂದ ತುಂಬಾನೇ ಟೆಂಪ್ರೇಚರ್ ಜಾಸ್ತಿ ಇದೆ ಅನಿಸ್ತಾ ಇದೆ. ಸಂಹೌ ಇಲ್ಲಿ ಬಂದು ಕುಂತಿದ್ದೀನಿ, ಒಂದು 5-10 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ. ಭಯಂಕರ ಗಾಳಿ ನೋಡಿ, ಯಾವ ರೇಂಜಿಗೆ ಎಲ್ಲ ಟಾರ್ಪಲ್ಗಳು ಹಾಕಿರೋದೆಲ್ಲ ಕಿತ್ತೋಯ್ತು. ಎಲ್ಲ ಚೇರ್ಗಳೆಲ್ಲ ಛಿದ್ರಾಪದ್ರಿ ಆಗೋಗೈತು. ಈ ಕಡೆ ಆಷಾಢ ಗಾಳಿ ಅಲ್ವಾ, ಹೆವಿ ಗಾಳಿ. ಬಟ್ ಏನೋ ಹ್ಯಾಂಪರ್ ಆಗಲಿಲ್ಲ ಊಟ ಮಾಡೋದಕ್ಕೆ, ಯಾಕಂದರೆ ಊಟ ಮಾಡ್ತಿರೋದೆಲ್ಲ ಒಳಗಡೆ ಇತ್ತು. ಇದು ಬರೀ ಸುಮ್ಮನೆ ಆಚೆ ಕಡೆ ಕುತ್ಕೊಳ್ಳೋಕೆ ಮಾಡಿದ್ರು. ಇಲ್ಲದ ನೋಡಿ, ನಾನೇನು ಮಾತಾಡಿದ್ರು ನಿಮ್ಗೆ ಕೇಳಿಸಲ್ಲ, ಹೆವಿ ಗಾಳಿ ಇದೆ. ಮನೆಗೆ ಹೋಗ್ತಾ ಇದ್ದೀವಿ ಈಗ, ಎಲ್ಲ ಹೇಳ್ಬಿಟ್ಟು ಈಗ. Later that same evening. ಇನ್ನೊಂದು ತೋಟಕ್ಕೆ ಬಂದಿದ್ದೀವಿ ನೋಡಿ. ತೋಟದ ಪಕ್ಕದಲ್ಲೇ ಕೆರೆ ಕಾಣಿಸ್ತಾ ಇದೆಯಾ? ಕೆಳಗೆಲ್ಲ ಮಾವಿನ ತೋಪಿದೆ. ಅಲ್ಲಿ ಇದೊಂದೇ ಮಾವಿನ ಮರ, ನಾನು ಹೇಳಿದ್ನಲ್ಲ ನೋಡಿದ್ದು. ಹಂಗೆ ಕಿತ್ಕೊಂಡು ಹಂಗೆ ತಿನ್ಕೋಬೋದು. ಆಲ್ರೆಡಿ ಒಂದು ಗನಿ ಬ್ಯಾಗ್ ಫುಲ್ ತುಂಬೋಗಿದೆ, ಇನ್ನೂ ಅಷ್ಟೊಂದಿದೆ. ಅಷ್ಟನ್ನು ಕಿತ್ಕೊಂಡಿದ್ದೀವಿ. ಇನ್ನು ಆ ಕಡೆ ಎಲ್ಲ ನೋಡಿ ಹಲಸಿನ ಮರ ಇದೆ, ತೆಂಗಿನ ಮರ ಆ ಕಡೆ. ಇನ್ನು ಕೆಳಗೆ ಆ ಕಡೆ ಹೋದರೆ ಮಾವಿಂದಿದೆ. ಇದೊಂದು ಫಾರ್ಮು ಮಂಜುದು. ಇದು ಬಿಟ್ಟು ನೆಕ್ಸ್ಟ್ ಒಂದಿದೆ, ಅದೊಂದು ಮಂಜು ಫಾರ್ಮ್. ಅದು ಡೈರೆಕ್ಟ್ ಕೆರೆಗೆ ಟಚ್ ಆಗುತ್ತೆ. ಸೊ ಯಾವಾಗಲೂ ನಾನು ಅದೇ ಹೇಳೋದು ಮಂಜುಗೆ, ಒಂದು ಬೋಟ್ ತೊಗೊಬಿಡ್ತೀನಿ, ಓಡಾಡೋಕ್ಕೆ ಚೆನ್ನಾಗಿರ್ತೈತೆ ಅಂತ. ಈ ಕೆರೆ ಯಾವಾಗಲೂ ಇಷ್ಟೇ ಫುಲ್ ಇರುತ್ತೆ ನೀರು. ಇನ್ನು ಮಳೆ ಬಂದುಬಿಟ್ರೆ ಮಂಜು ಫಾರ್ಮ್ ಒಳಗೆ ಬರುತ್ತೆ ಕೆರೆ ನೀರು. ಇದೊಂದು ಮರ ನೋಡಿ, ಸ್ವೀಟು, ಕಾಯಿ ತಿನ್ನೋದಕ್ಕೆ. ಇನ್ನು ಮಿಕ್ಕಿದೆಲ್ಲ ಹಣ್ಣು ಮಾಡಿದ್ರೆ ಟೇಸ್ಟ್ ಇರುತ್ತೆ. ಈ ಇದೆಲ್ಲ ಬುಷು, ಈ ಬುಷ್ ಹಿಂದೆ ಇದೆ. ಹೆಂಗಿದೆ ನೋಡಿ ಫಾರ್ಮ್. ಒಂಥರ ಮಜಾ ಬರುತ್ತೆ ಓಡಾಡೋಕ್ಕೆ. ಬಟ್ ಏನಂದರೆ ಸ್ವಲ್ಪ ದಿವಸ ಇರ್ಬೋದು ಅಷ್ಟೇ, ಆಮೇಲೆ ನಮಗೆ ಬೋರ್ ಆಗ್ಬಿಡುತ್ತೆ. ಬಟ್ ಅವ್ರಿಗೆ ಇಲ್ಲಿ ಬಿಟ್ಟು ಬೆಂಗಳೂರು ಬರೋಲ್ಲ, ಯಾಕಂದ್ರೆ ಅಲ್ಲಿ ಬೋರ್ ಆಗ್ಬಿಡುತ್ತೆ ಅವ್ರಿಗೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.